Good morning students, welcome to economics classes. Today we will going to discuss about the chapter 1 marks questions. ಇವತ್ತಿನ ದಿವಸ ಚಾಪ್ಟರ್ 1ರ 1 ಮಾರ್ಕ್ಸ್ನ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಅಂತಕ್ಕಂಥದ್ದು. ಇನ್ ದ್ಯಾಟ್ Roman 4 you will find the what 1 marks questions. 1 marks question. The first question, why does the problem of choice arise? Why does the problem of choice arise? The problem of choice arise because of limited resources and unlimited wants. Because of limited resources and unlimited wants. That's why the problem of choice arise. The problem of choice arise because of limited resources and unlimited wants. ಏನಿದೆ ಪ್ರಶ್ನೆ ಒಂದು ಏನಿದೆ ಅಂತಂದರೆ, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸ್ತದೆ ಅಂತಂದರೆ, ಸಂಪನ್ಮೂಲಗಳು ಸಂಪನ್ಮೂಲಗಳು ಏನಿದ್ದಾವೆ? ಕೊರತೆಯಲ್ಲಿದ್ದಾವೆ. ಅದ್ರ ಜೊತೆಗೆ ಅವೇನನ್ನು ಒಳಗೊಂಡಿದ್ದಾವೆ? ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದ್ದಾವೆ. ಅದರ ಒಂದು ಲಕ್ಷಣ ಏನಾಗಿದೆ? ಸ್ಪರ್ಧಾತ್ಮಕ ಬಳಕೆಯಾಗಿದೆ. ಅದರ ಮುಖಾಂತರ ಏನಾಗ್ತದೆ? ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದೆ. ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸ್ತದೆ? ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ, ಆದರೆ ಅದ್ರ ಜೊತೆಗೆ ಅವು ಏನು ಹೊಂದಿದ್ದಾವೆ? ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದ್ದಾವೆ. ಆದರೆ ನಮಗೇನಿದೆ? ಬಯಕೆಗಳು ಅತಿಯಾಗಿದ್ದಾವೆ. ಅದಕ್ಕೋಸ್ಕರ ಏನು ಉದ್ಭವಿಸ್ತದೆ? ಆಯ್ಕೆಯ ಸಮಸ್ಯೆ ಉದ್ಭವಿಸ್ತದೆ. ಇದು ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸ್ತದೆ ಅನ್ನೋದಕ್ಕೆ ಉತ್ತರ ಅಂತಕ್ಕಂಥದ್ದು. ಇದು ಒಂದನೇದು. Second question, what is market economy? What is market economy? The economic activities under the controlled and operated by what? Private sector. That is market economy. Economic activities are the what? Are under the controlled and operating by whom? Operating by the private sector. Market economy is going to operate by whom? Going to operate by the private sector and controlled by the whom? Controlled by the private sector. That is called as the market economy. Economic activities under the controlled and what? Operated by private sector. That is called as the market economy. ಏನು ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳ್ತೀರಿ? ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ಆರ್ಥಿಕತೆಯ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಬದಲಿಗೆ ಆರ್ಥಿಕತೆಯ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಬದಲಿಗೆ ಮಾರುಕಟ್ಟೆಯಲ್ಲಿನ ಕೊಳ್ಳುವವರು ಮತ್ತು ಮಾರುವವರು ಆರ್ಥಿಕ ಪ್ರತಿನಿಧಿಗಳು. ಯಾರು? ಮಾರುಕಟ್ಟೆಯಲ್ಲಿನ ಕೊಳ್ಳುವವರು ಮತ್ತು ಮಾರುವವರು ಅವರೇನಾಗಿದ್ದಾರೆ? ಆರ್ಥಿಕ ಪ್ರತಿನಿಧಿಗಳಾಗಿದ್ದಾರೆ. ಅದರ ಮುಖಾಂತರ ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ನಿರ್ವಹಿಸ್ತಾ ಇತ್ತಂದರೆ ಖಾಸಗಿಯವರು ಮಾರುವವರು ಮತ್ತು ಕೊಳ್ಳುವವರು ನಿರ್ವಹಿಸ್ತಾ ಇದ್ದರಂದರೆ ಅದಕ್ಕೇನಂತ ಕರಿತೀವಿ ನಾವು? ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂದರೆ ಏನಂತಕ್ಕಂಥದ್ದು? ಇದು ಖಾಸಗಿಯವರ ಏನಂತಕ್ಕಂಥದ್ದು ನಿಯಂತ್ರಣದಲ್ಲಿರ್ತದೆ ಮತ್ತು ಆರ್ಥಿಕತೆ ಎಲ್ಲ ಚಟುವಟಿಕೆಗಳನ್ನು ಯಾರು ಮಾಡ್ತಿರ್ತಾರೆ? ಖಾಸಗಿಯವರು ಮಾಡ್ತಿರ್ತಾರೆ. ಅಂಥ ಒಂದು ಅರ್ಥವ್ಯವಸ್ಥೆನ ಏನಂತ ಕರಿತೀವಿ ನಾವು? ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಏನಿರೋದಿಲ್ಲ, ಮಧ್ಯಸ್ಥಿಕೆ ಇರೋದಿಲ್ಲ ಅಥವಾ ಸರ್ಕಾರದ ಒಂದು ಭಾಗವಹಿಸುವಿಕೆ ಇರೋದಿಲ್ಲ. ಸರ್ಕಾರದ ಬದಲಾಗಿ ಯಾರು ಮಾಡ್ತಿರ್ತಾರೆ? ಖಾಸಗಿಯವರು ಮಾಡ್ತಿರ್ತಾರೆ. ಅಂತಂದರೆ ಕೊಳ್ಳುವವರು ಮಾರುವವರು ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರ್ತಾರೆ. ಅದ್ರ ಮುಖಾಂತರ ಆರ್ಥಿಕ ಚಟುವಟಿಕೆಗಳನ್ನು ಅವರು ಕೈಗೊಳ್ತಿರ್ತಾರೆ. ಅಂಥ ಒಂದು ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ. ಇದು ಎರಡನೇ ಪ್ರಶ್ನೆ. ಮೂರನೇದು, ಥರ್ಡ್ ಒನ್, ವಾಟ್ ಡು ಯು ಮೀನ್ ಬೈ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ? ವಾಟ್ ಡು ಯು ಮೀನ್ ಬೈ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ? Centrally planned economy, that means the economic activities under the controlled and operated by what?
Operated by whom? Operated by government sector. The what? Centrally planned economy. In the centrally planned economy, that means the what? Whatever may be the economic activities are there, they are going to control by whom? Controlled by the government sector and operated by the government sector. That is called as the centrally planned economy. Whatever may be the economic activities are there, they are under the what? Under the control of what? Government and operating by only the government. That is the, what is that? Centrally planned economy. ಏನಂತಾರೆ ಮೂರನೇ ಪ್ರಶ್ನೆ ಏನಿದೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥಿಸುವಿರಿ? ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತಂದರೆ ಏನು ಅಂತ ಕೂಡ ಹೇಳ್ತಕ್ಕಂಥದ್ದು. ಕೇಂದ್ರೀಯ ಆರ್ಥಿಕ ಅಥವಾ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಏನಿದೆ ಇಲ್ಲಿ ಅಂತಂದರೆ, ಸರ್ಕಾರ ಇರ್ಬೋದು ಅಥವಾ ಕೇಂದ್ರೀಯ ಪ್ರಾಧಿಕಾರವು ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಯೋಜಿಸುವುದನ್ನು, ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರವು ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಯೋಜಿಸುವುದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎನ್ನುತ್ತಾರೆ. ಅಂದರೆ ಅರ್ಥ ಏನು ಅಂತಂದರೆ ಏನು, ಆರ್ಥಿಕ ಚಟುವಟಿಕೆಯ ನಿಯಂತ್ರಣ ಮತ್ತು ಮಾಲೀಕತ್ವ ಅಥವಾ ಅದನ್ನು ಕಾರ್ಯ ಮಾಡುವಂಥ ಒಂದು ವ್ಯವಸ್ಥೆ ಯಾರ ಕೈಲಿರ್ತದೆ? ಸರ್ಕಾರದ ಕೈಲಿರ್ತದೆ. ಅದಕ್ಕೆ ಏನಂತ ಕರಿತೀವಿ ನಾವು? ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರವು ಆರ್ಥಿಕತೆಯ ಎಲ್ಲ ಚಟುವಟಿಕೆಗಳನ್ನು ಯೋಜಿಸುವುದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತೇವೆ. ಇದು ಮೂರನೇ ಪ್ರಶ್ನೆ. In the fourth one, give the meaning of microeconomics. Give the meaning of microeconomics. The study of economic behavior of individual agents. The study of economic behavior of individual agents such as particular price, a commodity, a market, individual income are called as the, what is that? Microeconomics. Microeconomics is the study of what? Economic behavior of individual agents. Microeconomics, that's going to study the what? The economic behavior of individual agents such as what? Particular price, a commodity, a market, or individual income. That is called as the microeconomics. That means the microeconomics will going to study individual agents. That is the microeconomics. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೇನು ಅಂತಕ್ಕಂಥ ಪ್ರಶ್ನೆ. ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಕೂಲಂಕಷವಾಗಿ ಅಧ್ಯಯನ ಮಾಡುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುತ್ತಾರೆ. ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಅಥವಾ ವೈಯಕ್ತಿಕ ಘಟಕಗಳಾದ ಏನು, ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ಒಂದು ಕೈಗಾರಿಕೆ ಮುಂತಾದವುಗಳನ್ನು ಕುರಿತು ಕೂಲಂಕಷವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. Fifth one, what do you mean by positive economics? Positive economics explains the what? The study of what is and what was. Positive economics, that explains the what? The positive economics explains the study of what is and what was under the what? Given set of circumstances. Positive economics that going to explain the what? Study of what is and what was under the what? Given set of circumstances. That is the positive economics. They are going to study about the what is and what was. That is in the what? Given circumstances. That is the positive economics. ಏನು ಹೇಳ್ತಾರೆ? 5ನೇ ಪ್ರಶ್ನೆ ಏನಂತ ಹೇಳ್ತಾರೆ?
ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅಥವಾ ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗಿತ್ತು? ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ, ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗಿತ್ತು ಎಂಬುದರ ವೈಜ್ಞಾನಿಕ ಅಧ್ಯಯನವನ್ನು, ಹೇಗಿದೆ ಮತ್ತು ಏನಾಗಿತ್ತು ಎಂಬುದರ ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರಿತೀವಿ ನಾವು? ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಆರ್ಥಿಕ ಅಥವಾ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗಿತ್ತು ಎಂಬುದರ ವೈಜ್ಞಾನಿಕ ಅಧ್ಯಯನವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. Then sixth one, what is normative economics? What is normative economics? Normative economics explains what ought to be, what ought to be, or what should be done, what should be done or not done. That means normative economics that going to explain the what ought to be or what should be done or not done, what should be done or not done, which is right or wrong in economic activities. That is the normative economics. Normative economics that explains the what ought to be or what should be done or what should not be done, or which is right and which is wrong. They will going to explain. That will going to explain. That is normative economics. What ought to be or what should be done or what should not be done, which is right and which is wrong in economic activities. That is normative economics. ಏನು ಹೇಳ್ತಾರೆ? ಆರನೇ ಪ್ರಶ್ನೆ ಏನಿದೆ ಅಂತ ಹೇಳ್ತೀರಿ? ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅಂತ ಕೂಡ ಹೇಳ್ತೀವಿ, ಅಥವಾ ಮಾದರಿ ಅರ್ಥಶಾಸ್ತ್ರ ಎಂದರೇನು ಅಂತ ಕೂಡ ಹೇಳ್ತೀವಿ. ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ, ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು, ಏನಾಗಿರಬೇಕು, ವಾಟ್ ಆಟ್ ಟು ಬಿ ಏನಾಗಿರಬೇಕು ಮತ್ತು ಏನಂತ ಹೇಳ್ತೀರಿ ಹೇಗೆ ಕಾರ್ಯನಿರ್ವಹಿಸಬೇಕು ಅಧ್ಯಯನ ಮಾಡುವುದನ್ನು ಏನಂತ ಕರಿತೀವಿ ನಾವು? ಮಾದರಿ ಅರ್ಥಶಾಸ್ತ್ರ ಎನ್ನುತ್ತೇವೆ. ಏನಂತ ಹೇಳ್ತೀರಿ? ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನಕ್ಕನ ಏನನ್ಬೋದು ನಾವು? ಮಾದರಿ ಅರ್ಥಶಾಸ್ತ್ರ ಅಂತ ಅನ್ಬೋದು. ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನಕ್ಕನೇ ಏನನ್ಬೋದು ನಾವು? ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಅಂದರೆ ಏನಂತ ಹೇಳ್ತೀರಿ? ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ಅಧ್ಯಯನ ಮಾಡೋದನ್ನು ಏನಂತ ಹೇಳ್ತೀವಿ ನಾವು? ಮಾದರಿ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ ಅಂತಕ್ಕಂಥದ್ದು. ಮಾದರಿ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ. ಓಕೆ, ಇವು ನಿಮಗೆ 1ನೇ ಚಾಪ್ಟರ್ನ 1 ಮಾರ್ಚಿನ ಪ್ರಶ್ನೆಗಳು ಮತ್ತು ಉತ್ತರಗಳು. ಓಕೆ, ಥ್ಯಾಂಕ್ ಯು.